ನಮ್ಮ ಮಕ್ಕಳಿಗೆ ಗುಟ್ಕಾದಿಂದನೂ ಅರ್ಧ ಕೆಟ್ಟದವು, ಸರಿಯಾಗಿ ಕುಡ್ದು ಅರ್ಧ ಕೆಟ್ಟದವು. ನಾವು ಇಲ್ಲಿಂದ ಇಲ್ಲಿ ನಿದ್ದಿಗೆಟ್ಟು ಬುದ್ಧಿಗೆಟ್ಟು ಅಲ್ಲಿಂದ ಇಲ್ಲಿ ಬಂದವಿ. ಏನು ಮಾಡಿದ್ರು ನಮಗೆ ಸಾಧನೆ ಮಾಡಿ ಕೊಡಾಕೊಳ್ರು. ಗಂಡುಗಳು ಎಲ್ಲಾರ ಕುಡ್ದು ಮಕ್ಕಂತಾರೆ. ನಮ್ಮ ಗಂಡನು ಸತ್ತದ್ದಾನೆ, ನಾನೀಗ ಇದೀವಿ. ಏನು ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲರಿ. ಈಗ ಇಷ್ಟು ಮಾಡ್ಕೊಂಡು ನಾವು ಹೆಂಗೆ ಮಾಡ್ಬೇಕು ಜೀವನ ಅನ್ನೋದು ನಮ್ಗೆ ಹೊಲ ಇಲ್ಲ, ಏನಿಲ್ಲರಿ. ದುಡ್ಕೊಂಡು ತಿನ್ಬೇಕು ಹೊಟ್ಟೆ ಮೇಲೆ. ಏನು ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲರಿ ಸರ. ಇಷ್ಟು ಮಾಡ್ಕೊಂಡು ಇಲ್ಲಿ ಕುಂತ್ರೆ ನಾವು ಇಷ್ಟು ಹೋರಾಡ್ತೇವೆ. ಒಬ್ಬರ ಬಂದಾರ ನಾವು ನೋಡ್ರಿ ಸರ. ಹಿಂಗೆ ಮಾಡಿದ್ರೆ ಹೆಂಗ್ರಿ? ಹಿಂಗೆ ಮಾಡಿದ್ರೆ ನಮ್ಗೆ ಏನು ಸಹಾಯನೂ ಮಾಡೋದಿಲ್ರಿ, ಏನು ಮಾಡೋದಿಲ್ರಿ. ನಾವು ಒಂದು 35-40 ಮಂದಿ ಬಂದವ್ರಿ ಸರ ಮಾಸರಿಂದ. ಕೂಲಿ ಕೆಲಸ ಬಿಟ್ಟು ನಾವು ಇಲ್ಲಿ ಬಂದವ್ರಿ ಹೋರಾಟಕ್ಕೆ. ಕುಡ್ದು ದಾರಿಗಳಾಗ ಮಕ್ಕಂತಾರೆ. ಹಡ್ದು ತಂದೆ ತಾಯಿಗಳು, ತಂದೆ ಅಂತೂ ಹೊಟ್ಟೆ ಉರ್ಸ್ಯಾನಲ್ರಿ. ತಂದೆನೂ ಅವನಾಗಿರ್ತಾರೆ, ಮಗನೂ ಅವನಾಗಿರ್ತಾರೆ. ನಾವು ಹೆಂಗೆ ಮಾಡ್ಬೇಕ್ರಿ ಜೀವನನ ಸರ? ಮಕ್ಳು ಕೆಟ್ಟರು ಅಂದ್ರೆ ತಾಯಿ ಹೊಟ್ಟೆವ್ರಿ. ಹೆಂಗ್ರಿ? ಒಂದು ಗುಟ್ಟು ನೀರು ಕುಡಿದ್ರೆ ತಾಯಿ ಮಗ ಬದುಕಂಗಿಲ್ಲ ಅಂತೇಳಿ ಹಡ್ದು ಹೊಟ್ಟೆ ಅಷ್ಟು ಹುರಿದಿರ್ತೈತ್ರಿ ಹಡ್ದಾಗ. ಈಗ ತಾಯಿ ಹೆಂಗೆ ಜೀವನ ಮಾಡ್ಬೇಕ್ರಿ? ಮಗ ಕುಡಿಯಾಕತ್ತ ಅನ್ನೋದು ಇಷ್ಟ ಒಂದು ಮತ್ತೆ ಕೇಳಕ್ಕೆ ಬಂದವ್ರಿ. ಮತ್ತೊಂದು ಏನಿಲ್ಲ. ಮತ್ತು ಗುಟ್ಗ ಒಂದು ಬಂದ್ ಮಾಡಿಸ್ಬೇಕ್ರಿ ಸರ. ಸರೇ ಒಂದು ಬಂದ್ ಮಾಡಿಸ್ಬೇಕ್ರಿ. ಇವ್ಯಾಡು ಮತ್ತೆ ಮುಂಚೆ ಬಂದ್ ಮಾಡಿಸ್ಬೇಕ್ರಿ ಸರ. ಮೇನ್ ಇರೋದ ಅವ್ಯಾಡು ನೋಡ್ರಿ ಸರ. ಎದ್ದಟ್ಟಿಗೆ ಚಹಾ ಕುಡಿಯೋದಿಲ್ರಿ. ಮುಂಚೆ ಗುಟ್ಗ ತಿನ್ನಕ್ಕೆ ಹೋಗ್ರಿ ಮಕ್ಕಳು ಮರಿ. ಸರೇ ಅಂತ್ರು ಮುಂಚೆ ಬಂದ್ ಮಾಡಿಸ್ಬೇಕ್ರಿ ಸರ. ನಾವು ದುಡ್ಕೊಂಡು ತಿನ್ನರಿ. ನಮಗೆ ಬರೀ ನಮ್ಮ ಗಂಡುಗಳು ಬರೀ ಆದಾಗ ಹಂಗಾಗಿ ಸತ್ತಾರಿ ಸರ. ನಾವು ಏನು ಮಾಡ್ಬೇಕು ಹೇಳ್ರಿ ಸರ? ನೀವೇ ಹೇಳ್ರಿ. ಒಂದು ಟಿವಿಯಾಗತ್ತು ಯಾವ್ದ್ರಾಗತ್ತು ನಾವು ಹೇಳಿ ನಾವು ಮನವಿ ಮಾಡ್ಕೊಂಡ್ರೆ ಅವ್ರು ಏನು ಸುಮ್ಮನೆ ಆರಾಮಾಗ್ಯದಾರಿ. ಒಬ್ಬರು ಬಂದ್ರು ನೋಡ್ರಿ. ಈಗ ಏನು ಮಾಡ್ಬೇಕ್ರಿ? ನಾವು ಇಷ್ಟು ಇದು ಮಾಡಿದ್ರು ನಾವು ಮಾಸರಿಂದ ನಿದ್ದಿಗೆಟ್ಟು ಬುದ್ಧಿಗೆಟ್ಟು ನಾವು ಮತ್ತು ಮುಂದಿನ ಇದು ಭವಿಷ್ಯಕ್ಕೆ ಹಿಂಗೆ ಮತ್ತೊಬ್ಬ ಮಕ್ಳಿಗೆ ಹಿಂಗೆ ಆಗಬಾರ್ದು ಅನ್ನೋ ಇದಕ್ಕೆ ಬಂದವ್ರಿ ಸರ್. ನಾವು ಮಾಸರಿಂದ ಇಲ್ಲಿಗೆ ಅವ್ರಿಗೆ ಎಲ್ಲ ನಾವು ಹೇಳ್ಕೊಂಡವ್ರಿ. ನೀನು ಹಿಂಗೆ ಮಾಡಕತ್ತು ಅಂದ್ರೆ ನಾವು ಒಂದು 20 ಮಂದಿ ಹೋಗಿ ಊರಲ್ಲಿ ಸರಿಯಾದ ಅಂಗಡಿ ಎಲ್ಲಿರ್ತಾವೆ ನೋಡಿ ಹೆಣ್ಮಕ್ಳು ಹೋಗಿ ಬಂದ್ ಮಾಡಿಸಿ ಬರ್ತಾವ್ರಿ ಸರ. ಅದು ಬಂದದ್ದು ಬರ್ಲಿರಿ ಬೀಗ ಹಾಕಿ ಮನೆ ಬಂದು ಮಕ್ಕಂತವ್ರಿ ಸರ. ಒಟ್ಟು ಹೆಣ್ಣು ಮಕ್ಳು ಮಾತಾಡ್ಕೊಂಡು ಏನು ಬೇಕಾದ್ರೂ ಮಾಡ್ತಾವ್ರಿ ಸರ. ನಾವು ಬಂದದ್ದು ಬರ್ಲಿ ಬೇಕಾರೆ ಎಲ್ಲಾರ ಇರ್ಲಿರಿ. ನಮ್ಮನ್ನ ಬೇಕಾರೆ ಕರ್ಕೊಂಡು ಹೋಗ್ರಿ. ನಮ್ಮನ್ನ ನಾವು ಬೇಡ ಅನ್ನಂಗಿಲ್ರಿ ಸರ. ನಾವು ಸರಿಯಾಗಿ ಬಂದ್ ಮಾಡಿಸ್ಬೇಕ್ರಿ. ಗುಟ್ಗ ತಿನ್ನೋದು ಬಂದ್ ಮಾಡಿಸ್ಬೇಕ್ರಿ. ಮಕ್ಕಳು ಹದಗೆಟ್ಟೋಕತ್ತಾವ್ರಿ. ಇಟ್ಟು ಹುಡ್ರೆಲ್ಲ ಸ್ವಚ್ಛ ಭಾರತ ಅಂತಾರ್ರಿ. ಮತ್ತು ಗುಟ್ಗ ತಿಂದು ಚೀಟ್ ಹೋಗಿದ್ರು ಸುಮ್ಮನೆ ಇರ್ತಾರೆ. ಎಲ್ಲಿ ಬೇಕಲ್ಲೇ ಉಗುಳ್ತಾರ್ರಿ, ಸುಮ್ಮನೆ ಇರ್ತಾರ್ರಿ. ಅದಕ್ಕೆಲ್ಲ ಅದೆಲ್ಲ ಸ್ವಚ್ಛ ಭಾರತ ಅಲ್ಲನ್ರಿ. ಅದು ಮಾಡಿದಕ್ಕೆ ಹೋದಲ್ರಿ ಸ್ವಚ್ಛ ಭಾರತ ಆಗೋದಲ್ಲ. ಅದು ಮತ್ತು ಕರುಮ್ ಭಾರತ ಆಕತ್ರಿ ಅದು. ಹಂಗಾಗಿ ನಾವು ಅಲ್ಲಿಂದ ಇಲ್ಲಿಗೆ ಒಂದು 40 ಮಂದಿ ಜನ ಬಂದವ್ರಿ ಮಾಸರಿಂದ. ಅವ್ರಿಗೆ ದಯವಿಟ್ಟು ಹೇಳ್ತಾವ್ರಿ ಇಂಥದ್ದೆಲ್ಲ ತೆಗೀರಿ. ಏನೇ ಸರ್ಕಾರಕ್ಕೆ ನಮಗೆ ದುಡ್ಡು ಬೇಡ ಹಾಕೋದು ಏನು ಬೇಡ್ರಿ. ನಮಗೆ ಒಂದು ತುತ್ತು ಜೀವನಕ್ಕೆ ದುಡ್ಕೊಂಡು ತಿನ್ನೋಕೆ ಶಕ್ತಿ ಕೊಟ್ಟರೆ ಸಾಕ್ರಿ. ಇದೆಲ್ಲ ಮದ್ಯಪಾನ ಎಲ್ಲ ತೆಗೆದು ನಮಗೆ ಇಷ್ಟ ರೀ. ಮತ್ತೊಂದು ಏನು ಬೇಡಿಕೆ ಅನ್ನಂಗಿಲ್ರಿ ಅವ್ರಿಗೆ ಸರ್ಗೆ. ಅವ್ರಿಗೆ ದುಡ್ಡು ಕೊಡು ಅನ್ನಂಗಿಲ್ರಿ ನಮಗೆ. ಅದನ್ನೊಂದು ತೆಗಿಬೇಕ್ರಿ ಅವ್ರು. ಯಾವ ಎರಡು ಸಮಸ್ಯೆಗಳು ಮಾತ್ರ ಇವ್ಯಾರು ಮಾತ್ರ ತೆಗಿಬೇಕು ನೋಡ್ರಿ ಸರ್. ಅವ್ರು ಮತ್ತು ಅವ್ರಿಗೆ ಏನು ನಮಗೆ ದುಡ್ಡು ಹಾಕೋದು ಬೇಡ, ನಮಗೆ ರೇಷನ್ ಕೊಡೋದು ಬೇಡ, ನಮಗೆ ಏನು ಕೊಡೋದು ಬೇಡ್ರಿ. ಮತ್ತು ಇವ್ಯಾಡು ಮಾತ್ರ ತೆಗಿಬೇಕ್ರಿ. ಗುಟ್ಗ ತಿನ್ನೋದೊಂದು ಸರಿಯಾಗಿ ಕುಡಿಯೋದೊಂದು ತೆಗೆದ್ರೆ ಅವ್ರ ಮುಂದೆ ಇಲೆಕ್ಷನಿಗೆ ಬಂದು ನಮಗೆ ಓಟ್ ಹಾಕಮ್ಮ ನಾವು ಇದು ತೆಗ್ದಾವೆ ಅಂದ್ರೆ ನಾವು ಓಟ್ ಹಾಕ್ತಾವ್ರಿ. ಇಲ್ಲದ್ರೆ ನಾವು ಹಾಕೋದಿಲ್ರಿ ಓಟ್. ಯಾರಿಗೆ ಹಾಕೋದಿಲ್ರಿ ಸರ. ಬೇಕಾದ ಒಂದು 10 ಮಂದಿ ಹೆಣ್ಮಕ್ಳು ಆಗಲಿ ನಾವು ಹಾಕಿ ಬೀಗ ಹಾಕಿ ಜಡ್ದು ಬರ್ತಾವ್ರಿ. ನಾವು ಅಲ್ಲಿ ಯಾರೋ ಒಂದು ಸಮಸ್ಯೆ ಇತ್ತು ಅನ್ನೋದಾದ್ರಿ ಸರ್. ಅದು ಒಂದು ಅಂಗಡಿಗಳಾಗ ಇದು ಮಾಡೋದಾಯ್ತು ಅಂದ್ರೆ ಒಟ್ಟು ಹೆಣ್ಮಕ್ಳು ಮಾಡ್ಕೊಂಡು ಹೋಗಿ ನಾವು ಅದನ್ನ ಬೀಗ ಹಾಕೇ ಬರ್ತಾವ್ರಿ ಸರ. ಇವ್ರು ಬಂದ್ ಮಾಡಲಿಲ್ಲ ಅಂದ್ರೆ ಬಂದದ್ದು ಬರಲಿ, ಬಂದದ್ದು ಧೈರ್ಯ ನೇಣಿಸ್ತಾವ್ರಿ ಸರ ನಾವು. ನನ್ನ ಹೆಸರು ಚನ್ನಬಸಪ್ಪ ನೇಕಾರ್ರಿ. ದೇದ್ರ ತಾಲೂಕದಾಗೂ ಹೆಚ್ಚಿಗೆ ಆಗ್ಯದ್ರಿ. ಒಂದು 18 ವರ್ಷದಲ್ಲೇಸಿ ಹುಡುಗರನ್ನೇ ಕುಡಿತಾವ್ರಿ. ಏನು ತಂದೆ ತಾಯಿ ಮಾತು ಕೇಳಲ್ಲ, ಏನಿಲ್ಲ. ಕುಡಿಯೋದು ಬಂದ್ ಮಾಡಿಸ್ಬೇಕಂತ ಕೇಳಕ್ಕೆ ಬಂದಿವ್ರಿ. ಇದು ಒಂದೇ ರೀ. ನಮ್ಗೆ ಏನು ಬೇಡಿಕೆ ಇಲ್ರಿ. ಒಟ್ಟ ಕುಡಿಯೋದು ಒಂದು ಬಂದ್ ಮಾಡ್ಬೇಕು. ನಾವು ರಾಯಚೂರು ಹೋಗಿವ್ರಿ, ಬೆಂಗಳೂರು ಬಂದೀವ್ರಿ. 2-3 ಸರಿ ಐತ್ರಿ ಮಾಡಕತ್ರಿ. ಏನೇನು ಆಗಲ್ತ್ರಿ ಅಲ್ಲಿ. ನಮ್ದು ರೀ ದೇದ್ರ ತಾಲೂಕು ಮುಕುಲ್ದೊಡ್ಡಿ ರೀ. ಹಾಂ, ಅಲ್ಲಿದ್ದ ಬಂದೀವಿ. ರಾಯಚೂರಿಗೆ ಬಂದಿದ್ದೀವಿ ರೀ ಮೊನ್ನೆ 15 ದಿನ. ಮತ್ತೆ ಪಾದಯಾತ್ರೆ ಮಾಡೀವ್ರಿ. ಏನು ನಾವು ರೀ ಹೊಲ ಮನೆ ಕೆಲಸ ಮಾಡ್ತೀವಿ. ಹಾಂ, ಕೂಲಿಕಾರ ಕೆಲಸನೂ ಮಾಡ್ತೀವಿ ರೀ. 400 ರೂಪಾಯಿ ಪೇಮೆಂಟ್ ಅಂತಾರೆ. 250 ರೂಪಾಯಿನೇ ಹಾಕ್ತಾರೆ ರೀ ಕೂಲಿಕಾರ ಕೆಲಸನೂ. ಹಾಂ, ಬುಡ್ದಾಗ ಹೋಗಿ ಚಿಂತನೆ ಮಾಡಿ ಬರ್ತೀವಿ ರೀ. 4 ಗಂಟೆ ತನಕ ರೀ 250 ರೂಪಾಯಿ ಹಾಕ್ತಾರೆ ರೀ ಪೇಮೆಂಟ್. ಎಲ್ಲರಿಗೆ ಸಮಸ್ಯೆ ಆಗ್ಯದ್ರಿ. ಗಂಡದವರು ಕುಡಿತಾರ, ಮಕ್ಕಳು ಕುಡಿತಾರ. ಎಲ್ಲರ ಅಂಗಡಿಗಳಾಗ ಸತ್ಯಾಗ ಮಾರ್ತಾರೆ ರೀ. ಕಿರಾಣಿ ಅಂಗಡಿ ಸತ್ಯಾಗ ಒಂದೊಂದು 2 ಕುರ್ಕುರಿ ಇಟ್ಕೊಂಡನು ಸರಿಯಾಗಿ ಬಾಟ್ಲಿ ಮಾರಿದ್ರನು. ಹಾಂ, ಒಂದು 15 ವರ್ಷದ ಹುಡುಗ ಹಿಡ್ಕೊಂಡ್ರಿ ಎಲ್ಲರೂ ಕುಡಿತಾರ್ರಿ. ಬಂದ್ ಮಾಡಿದ್ರ ಈ ಸಾರಿ ಓಟ್ ಹಾಕ್ತೀವಿ, ಇಲ್ಲಂದ್ರ ಇಲ್ಲ ರೀ. ಹಾಂ, ಎಲ್ಲರೂ ರೀ. ಹಾಂ, ಬಂದ್ ಮಾಡಿದ್ರೆ ಓಟ್ ಹಾಕ್ತೀವಿ. ಇಲ್ಲಕಂದ್ರೆ ಹಾಕಲ್ರಿ.
ಬಂದ್ ಮಾಡೇ ಓಟ್ ಕೇಳಕ್ ಬರ್ಬೇಕ್ರಿ. ಅದು ಇಟ್ಟಿಟ್ಟು ಅಂಗಡಿಯಾಗೆಲ್ಲ ಡಬ್ಬಿ ಅಂಗಡಿಯಾಗೆಲ್ಲ ಇಟ್ಕೊಂಡು ನಮ್ಗೆ ಮಾರ್ತಾರ್ರಿ. ನಮ್ಮ ಜೀವನಕ್ಕೆ ಪೆಟ್ಟಾಗೈತಿ. ನಾವು ಬದುಕೋದು ಒಂದೇ ಸಲ, ಹುಟ್ಟೋದು ಒಂದೇ ಸಲ, ಸತ್ತ ಮೇಲೆ ಹುಟ್ಟಕ್ ಬರೋದಿಲ್ರಿ ಸರ. ಅದನ್ನ ಬಂದ್ ಮಾಡೇ ನಮ್ಮ ಮನೆ ಬಾಗ್ಲಿಗೆ ಓಟ್ ಕೇಳಕ್ ಬರ್ಬೇಕ್ರಿ. ಅವನು ಯಾರ ಆಗಲ್ರಿ, ಮತ್ತೊಬ್ರಾಗ್ಲಿ ಯಾರ ಆಗಲ್ರಿ ಸರ. ಹುಟ್ಟೋದು ಒಂದೇ ಸಲ ಜೀವನದಾಗ ಚಲೋದ ಹಾಗೆ ಸಾಯ್ಬೇಕ್ರಿ. ನಾವು ದೊಡ್ಡ ದುಡ್ಕೊಂಡ್ ತಿಂದ್ರು ಒಂದು ತುತ್ತು ಅನ್ನ ತಿಂದ್ರು ನೆಮ್ಮದಿ ಆಗಿರ್ಬೇಕ್ರಿ. ಮಕ್ಳಾತು ಗಂಡ್ರಾತು ಯಾರಾತ್ರು ಹಂಗಿರ್ಬೇಕ್ರಿ. ಹಂಗಾಗಿ ಓಟ್ ಕೇಳಕ್ ಬರ್ಬೇಕ್ರಿ. ಇಲ್ಲದ್ರ ಬರಬಾರ್ದ್ರಿ ಮನೆ ತಕ್ಕ. ಯಾರ ರಾಜಕಾರಣರು ಬರಬಾರ್ದ್ರಿ ನಮ್ಮ ಮನೆ ತಕ್ಕ. ಇಟ್ಟಿಟ್ಟು ಹುಡ್ರ ಇಟ್ಟಿಟ್ಟು ಅಂಗಡಿ ಡಬ್ಬಿ ಅಂಗಡಿಯಾಗೆಲ್ಲ ಸರಿಯಾಗಿ ಕುಡ್ದು ಮಕ್ಕಂತಾರಿ ದಾರ್ಯಾಗ. ತಾಯಿ ಅದಕ್ಕೆ ಎಷ್ಟು ಹೊಟ್ಟೆ ಉರ್ಸ್ಕೋಬೇಕ್ರಿ ಆಕಿ ಮಕ್ಕಳದ್ದು. ಮುಂದೆ ತಾಯಿನ ಜೀವನ ಮಗನ ಸಾಕ್ಬೇಕು ಅಂತ ಹೇಳಿ ಆಕಿ ಎಷ್ಟು ಹೊಟ್ಟೆ ಉರ್ಸ್ಕೊಂಡಿರ್ತಾಳ. ನಾಳೆ ಮಗ ಜೋಪಾನ ಮಾಡ್ತಾಳೆ ಅಂತ ತಾಯಿಗಿರ್ತೈತ್ರಿ. ಆಕಿ ತಾಯಿ ಹೆಂಗೆ ನೋವು ಅನ್ಭವಿಸ್ಬೇಕ್ರಿ ಹೇಳ್ರಿ. ಹಿಂಗೆ ಮಾಡಿದ್ರೆ ಹೆಂಗ್ರಿ ಇದು? ಕುಡ್ದು ಈಗಂತ್ರಿ ಹೆಚ್ಚಿಂದ ಆಗೈತೆ ನೋಡ್ರಿ ಕುಡಿಯೋದು. ಆ ನಮನೆ ಆಗೈತೆ ನೋಡ್ರಿ. ಆ ಚೀಟ್ ತಿನ್ನೋದೊಂದು, ಆಮೇಲೆ ಆ ಕುಡಿಯೋದೊಂದು, ಅವೆರಡು ಬಂದ್ ಮಾಡ್ಸ ಮನೆ ತನಕ. ಯಾವ್ದೋ ದಯವಿಟ್ಟು ಹೆಣ್ಮಕ್ಳಿಗೆ ಹೇಳ್ತಾನೆ, ಮನೆ ತನಕ ಬಂದವ್ರಿಗೆ ಎಂದು ಓಟ್ ಹಾಕ್ಬೇಡ್ರಿ. ಅದನ್ನ ಬಂದ್ ಮಾಡಿದ ಮೇಲೆ ಓಟ್ ಹಾಕ್ರಿ. 10 ಮಂದಿ ಏನೋ ಮಾತಾಡ್ಕೊಂಡು ಹೋದ್ರು ಅಂಗಡಿಗಳಾಗ ಬಂದ್ ಮಾಡ್ಸರಿ. ಯಾವ್ದಾ ಹೆಣ್ಮಕ್ಳಿಗೆ ಹೇಳೋದಾದ್ರೆ ನಾ ಇಷ್ಟನೇ ರೀ. ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ತೇನೆ ರೀ ಸರ. ಮುದುಕವ ಇರೋ ಒಬ್ಬನೇ ನಮ್ಮ ತಮ್ಮ. ನಾವು ತೆಗೆದುಕೋಗಿ ಸಲತೀವಿ. ಆ ಕುಡ್ದ ಬರ್ತಾನೆ, ಏನು ಉಪಯೋಗಿಲ್ಲ. 2 ಮಕ್ಳದವ ಅವನು 2 ಮಕ್ಳ ಜೀವನ ಹೆಂಗ, ಹೆಂಡ್ರ ಜೀವನ ಹೆಂಗ? ಕುಡ್ದೇ ಬರ್ತಾನೆ ಬರೀ. ಇದನ್ನ ಕುಡಿದು ಬಂದ್ ಮಾಡ್ರಿ. ನಮ್ಮ ಜೀವನ ಹೊಂಟಾವು. ನಮ್ಮ ಮನ್ಯಾಗ ಮಂದಿನ ಗಂಡು ಮಕ್ಳು ಇಲ್ಲ. ನಮಗೆಲ್ಲ ರಗಡ ಕಷ್ಟ ಆಗ್ಯಾವು. ನಮ್ಗೆ ಮಾತಾಡಕ ಭಾಳ ಬರೋಂಗಿಲ್ಲ. ಇಂಥರ್ದಾಗ ನಾವು ಬಂದಿಲ್ಲ. ಮೊದಲು ಕುಡಿದು ತೆಗಿರಿ. ಇಲೆಕ್ಷನ್ಗೆ ಬರಲಿ ಈ ಸತೆ ಚಪ್ಪಲ್ ತಗೊಂಡು ಬಿಡ್ತೀವಿ ಅವ್ರನ್ನ. ಇಲೆಕ್ಷನ್ ಬಂದ್ ಮಾಡಲಿ. ಬೇಡ ಇದು ನಮಗೆ ರಾಜಕೀಯನ ಬೇಡ, ಇದು ಊರನ್ನ ಬೇಡ ಅನ್ನಂಗೆ ಐತೆ ನಮ್ಗೆ ಸಂಕಟ. ನಾವು ಬಂದೀವಿ ಇಲ್ಲೇ ಬೀಳ್ಬೇಕನ್ನಂಗೆ ಐತೆ. ಕುಕ್ಕುರ್ ಸಂಬಂಧ ನಮ್ಮ ತಮ್ಮಗಳ ಸಂಬಂಧ ನಾವು ಜೀವನ ಕಳ್ದೀವಿ. ರಗಡ ಐತೆ ನಮ್ಗೆ. ಹೆಂಡ್ರ ಮಕ್ಕಳು ಅವ್ರು ಹೆಣಕ್ಕೆ ಹೋಗ್ಕೊಂತಾರ. ಏನು ಮಾಡಬೇಕು? ನಮಗೆಲ್ಲ ಅಳುವು ಬರ್ತೈತಿ. ಅದ್ರಲ್ಲಿದ್ದ ಏನು ಲಾಭ ಐತೆ? ಅವ್ರಿಗೆ ಜೀವನ ಹೊಕ್ಕೈತಿ. ಜೀವನ ಸಣ್ಣ ಆಕತಿ. ಅವ್ರ ಜೀವನ ಸಣ್ಣ ಆಕತಿ. ಇಟ್ಟು ಸಣ್ಣಗೇನು ನಮ್ಮ ತಮ್ಮ, ಇಟ್ಟು ಸಣ್ಣಗೇನು ಅವ್ನು ತೊಗೊಂಡು ಏನು ಮಾಡೋಣ ನಾವು? ಉಂಡ್ರ ತಿಂದ್ರ ಇಟ್ಟು ತಮ್ಮ ಕರ ಬರೀ ಸೇರೆ ಕುಡ್ದು ಇಟ್ಟು ಸಣ್ಣಗೇನು ನಮ್ಮ ತಮ್ಮ. ಹೋಗ್ಕೊಂಡು ನಾನು ಬಾರ್ನ ಅಂಗಡಿಗೆ ಒಂದು ಜೀವನ ಇಟ್ಟು ನಾವು ಈಗ ಇದು ಒಂದು ಜೀವನ ಇಡಾಕನ ನಿಂತೀವಿ. ಕುಡ್ದ ಇಟ್ಟು ಸಣ್ಣಗೇನು ನಮ್ಗೆ ರಗಡ ಐತಿ. ತಂದೆ ತಾಯಿ ಹೇಳ್ತಾರ, ತಂದೆ ತಾಯಿ ಮುದುಕರಿಗ್ಯಾರ. ನಾವು ಒಬ್ಬಾಕಿ ದುಡ್ವಾಕಿ ಏನು ಮಾಡೋಣ ನಾವು? ಮೊದಲು ಬಾರ್ನ ಅಂಗಡಿ ತೆಗೀರಿ. ಕೈ ಮುಗಿತಿ ನಿಮ್ಮ ದಯವಿಟ್ಟು ಕಾಲು ಬೀಳ್ತೀವಿ. ನಮ್ಗೆ ರಗಡ ಆಗೈತಿ. ಬಾರ್ನ ಅಂಗಡಿ ಸಂಬಂಧ ರಗಡ ಆಗೈತಿ ನಮ್ಗೆ. ಬಾರ್ನ ಅಂಗಡಿಗೆ ಇಟ್ಟಿವಿ ನಾವು. ಎಟ್ಟೊಂದ ಹೊಲ ದುಡಿದು ಮನೆ ದುಡಿದು ಬರೀ ಬಾರ್ನ ಅಂಗಡಿಗೆ ಇಡೋದು ನಮ್ಮ ತಮ್ಮಗಳು. ನಮ್ಗೆ ಮಿಕ್ಕಿ ಐತೆ ನೋಡಿ ಸತ್ಯಾಕ. ಮಿಕ್ಕೇ ಬಂದಿನ ಇಲ್ಲಿಗೆ ಮೀಟಿಂಗ್ ಮಾಡಕ್ಕಂದ್ರೆ. ನಮ್ಗೆ ಮೀಟಿಂಗ್ ಗೊತ್ತಿತ್ತಿಲ್ಲ, ಈಗ ಬಂದಿನಿ ನಾನು. ನಮ್ಗೆ ರಗಡಾಗೈತಿ ನಮ್ಮ ತಮ್ಮಗಳ ಸಂಬಂಧ. ಹಳೆಯಗಳು ಕುಡಿಯಾಗಿಲ್ಲ. ಎಲ್ಲಿ ನಾವು ಹಳೆಯಗಳು ಚಲೋ ಅದಾರ, ಅಡಿಕೆ ಉಳಾಕಂಗಿಲ್ಲ. ನಮ್ಮ ತಮ್ಮಗಳೇ ನಾವು ಕುಡ್ದ ಜೀವನ ಹಾಳು ಮಾಡ್ಕೊಂಡಾರ. ನಮ್ಮ ತಂದೆ ತಾಯಿ ಕೈ ಹಿಡಿದ್ರೆ ಕಡ್ಯಾಕೆ ಬರ್ತಾರ. ನಮ್ಮ ತಂದೆ ತಾಯಿ ನೋಡೋಣ, ತಮ್ಮನ ನೋಡೋಣ, ನಮ್ಮ ಜೀವನ ನೋಡೋಣ. ನಮಗೆ ರಗಡ ಆಗೈತಿ. ಏನು ಮಾಡೋಣ ನಾವು? ಅದಕ್ಕೆ ಹೋರಾಟ ಮಾಡಕ್ಕೆ ಬಂದೀವಿ. ಇಲ್ಲಿ ನಾನಾ ಬಂದೀನಿ. 4 ತಾಸು ಕುಡ್ದು ಜನ ಗಂಡ್ರು ಅಪ್ಪತ್ತಾರಿಲ್ರಿ. 14 ತಾಸು ಕುಡ್ದು ಮಕ್ಕಂತಾರಿ. ದೊಡ್ಡದು ಜೀವನ ನಡ್ತಾರೆ. ಹೆಣ್ಮಗಳು ಒಬ್ಬಾಕೆ, ಒಂದು ಗಂಡು ಒಂದು ಹೆಣ್ಮಗ ಐತ್ರಿ. ಅವು ನಾನು ದುಡ್ದಾಗ ನನ್ನ ಮಕ್ಕಳ ಜೀವನ ನಡಿಬೇಕ್ರಿ. ಹೊಲ ಇಲ್ಲ, ಮನೆ ಇಲ್ಲ, ಆಸ್ತಿ ಇಲ್ಲ. ತಿಂಗಳ 2,000-3,000 ರೂಪಾಯಿ ಬಾಡಿಗೆ ಕಟ್ಬೇಕ್ರಿ. ನಮ್ಮ ಹೆಸರು ನಾಗಮ್ಮ. ಮದ್ಯ ನಿಷೇಧ ಆಂದೋಲನದ ಬಗ್ಗೆ ಹೋರಾಟಕ್ಕೆ ಬಂದಿದ್ದೀವಿ. ಈಗ ಇದರಿಂದ ಭಾಳ ಜನ ಬೀದಿ ಬಿದ್ದಿದ್ದಾರೆ. ಹೆಣ್ಮಕ್ಳಾಗಲಿ ಎಲ್ಲದೂ ಚಿಕ್ಕ ಮಕ್ಕಳು ಕೂಡ ಕುಡಿಯಕತ್ತಿದ್ದಾರೆ. ಈಗ ಎಲ್ಲ ಹಳ್ಳಿಗಳಲ್ಲೂ ಒಂದು ಹಳ್ಳಿಯಲ್ಲಿ ಆದ್ರೂ 5 ಮನೆಯೊಳಗಡೆ ಮಾಡ್ತಾ ಇದ್ದಾರೆ. ಅದು ನಿಲ್ಲಿಸ್ಬೇಕು ಮೇಯ್ನು. ಯಾಕಂದರೆ ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗಬೇಕು. ಏನು ಸರ್ಕಾರ ಏನು ಮಾಡ್ತಿದೆ ಏನೋ ಗೊತ್ತಿಲ್ಲ. ಆದರೆ ಇದನ್ನು ಮಾತ್ರ ಕೈಗೊಂಡು ಈಗ ಬಡ ಜನಗಳಿಗೂ ಒಳ್ಳೆಯ ಉಪಕಾರ ಆಗಬೇಕು. ಚಿತ್ರದುರ್ಗದಿಂದ ತೇಜೇಶ್ವರಿ. ನಮಸ್ಕಾರ. ನಾವು ಬೀದರ್ ಜಿಲ್ಲೆಯಿಂದ ಬಂದಿರೋದು. ನಾವು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆದವರು. ಹಳ್ಳಿಯಲ್ಲಿ ಅಕ್ರಮವಾಗಿ ಏನು ಸರಾಯಿ ಮಾಡ್ತಾ ಇದ್ದಾರಲ್ಲ, ಅದು ಕಂಪ್ಲೀಟಾಗಿ ಬಂದ್ ಆಗಬೇಕಂತೇಳಿ ಆ ಉದ್ದೇಶ ಇಟ್ಕೊಂಡು ನಾವು ಬೀದರ್ ಜಿಲ್ಲೆಯಿಂದ 850 ಜನ ಬಂದು ಸೇರಿರೋದು. ಅದರ್ಲಿಂದನೇ ಹೆಣ್ಮಕ್ಳ ಜೀವನ ನರಕಯಾತನೆ ಆಗ್ಲತ್ತವ. ದಿನೇ ರೇಪ್ ಆಗ್ಲತ್ತವ, ಅತ್ಯಾಚಾರ ಆಗ್ಲತ್ತವ. ಮಕ್ಕಳು ಸಾಲಿಗೆ ಹೋಗ್ತಾ ಇಲ್ಲ. ಮನೆಯಲ್ಲಿ ಕುಡಿತದಿಂದ ಮರಣ ಹೊಣ್ತಾ ಇದ್ದಾರೆ ಗಂಡದೇರು ಜಲ್ದಿ.
ಈ ಎಲ್ಲ ಅನೇಕ ಉದ್ದೇಶಗಳು ಇಟ್ಕೊಂಡು ನಾವು ಇಲ್ಲಿ ಇವತ್ತಿನ ದಿವಸ ಬಂದು ಕುಂತಿದ್ದೀವಿ ರೀ. ನಮಗೆ ಆಶ್ವಾಸನೆ ಕೊಡೋದು ಬೇಡ, ಕಂಪ್ಲೀಟಾಗಿ ಬಂದ್ ಮಾಡ್ಬೇಕು. ಹಳ್ಳಿ ಮಟ್ಟದಾಗೆ ನಾವು ಅಂಗಡಿ ಪಾಂಡಬ್ಬ ಕಿರಣ ಶಾಪ್ದಾಗ ಇಟ್ಟು ಮಾರ್ತಾರಲ್ಲ, ಅದು ಕಂಪ್ಲೀಟಾಗಿ ಬಂದ್ ಮಾಡ್ಬೇಕಂತೇಳಿ ಇಲ್ಲಿಗೆ ಬಂದೆ.